ಇವತ್ತು ಯಾವುದೇ ಹೀರೋಗಳಾಗಲಿ ಬರಬೇಕಂದ್ರೆ ದುಡ್ಡು ಕೊಡಬೇಕು. ಆದರೆ ರಾಜಣ್ಣ ಬರಬೇಕಂದ್ರೆ ಅಭಿಮಾನಿಗಳೇ ದುಡ್ಡು ಕೊಟ್ಟು ಮಾಡ್ತಿದ್ದೀವಿ. ಏನಕ್ಕೆ ಹೇಳಿ, ಅಣ್ಣವ್ರ ತಾಕತ್ತು ಕರ್ನಾಟಕ ಭದ್ರಕೋಟೆ. ಇವತ್ತು ಯಾರೋ ಹೀರೋಗಳು ಬರಬೇಕು ಅಂದರೂ ದುಡ್ಡು ಕೊಟ್ಬಿಟ್ಟು ಬರಬೇಕು, ಕಲರ್ ಪೇಪರ್ ಹಾಕಿಸ್ಬೇಕು. ಇವತ್ತು ನಾವು 3 ದಿನದಿಂದ ಫಸ್ಟು ಎಷ್ಟು ಸತತದಿಂದ ಮಾಡ್ತಾ ಇದ್ದಾರೆ ಅಂದರೆ ಅಭಿಮಾನಿಗಳು ಥಿಯೇಟ್ರ್ ಮುಂದೆ ಯಾರು ಇದು ಮಾಡಿಲ್ಲ, ಹಂಗೇನೆ ಎಲ್ಲ ಅವರು ಸ್ವಂತ ಇದರಿಂದ ಮಾಡಿ ಅಣ್ಣವ್ರನ್ನ ತಾಕತ್ತನ್ನ ತೋರಿಸ್ತಾ ಇದ್ದಾರೆ. ಏನಕ್ಕೆ ಹೇಳಿ, ಅಣ್ಣವರು ವಿಶ್ವಮಾನವ ಮತ್ತು ಕರ್ನಾಟಕ ಸಂಸ್ಕೃತ ರಾಯಭಾರಿ ಅವರು. ಅಣ್ಣವ್ರ ತಾಕತ್ತು ಇಂಡಿಯಾಗೆ ಗೊತ್ತು, ವಿಶ್ವಕ್ಕೆ ಗೊತ್ತು. ಇವತ್ತು ಹೇಳ್ತೀವಿ, ನಾವು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಣ್ಣವ್ರು ಇಲ್ಲ ಅಂದರೆ ಕನ್ನಡ ಇಲ್ಲ, ಕರ್ನಾಟಕ ಇಲ್ಲ. ಆಗಿನ ಕಾಲಕ್ಕೆ ಚಿತ್ರರಂಗನೂ ಇಲ್ಲ, ಚಿತ್ರರಂಗನೂ ಇಲ್ಲ. ಅಣ್ಣವ್ರು ಇಲ್ಲ ಅಂದರೆ ಕನ್ನಡನೂ ಇಲ್ಲ, ಚಿತ್ರರಂಗನೂ ಇಲ್ಲ. ಇವತ್ತು ಅಣ್ಣವರು ಕರ್ನಾಟಕ ಸಂಸ್ಕೃತ ರಾಯಭಾರಿ, ಕನ್ನಡ ಉಳಿಸಿದ್ದಾರೆ. ದೊಡ್ಡ ಮನೆ ತಾಕತ್ತು ಅಂದ್ರೆ ಇದೆ, ದೊಡ್ಡ ಮನೆ ತಾಕತ್ತು ಅಂದ್ರೆ ಎಲ್ಲರೂ ಹೇಳ್ತಾರೆ. ಡಾಕ್ಟರ್ ರಾಜಣ್ಣನ್ಗೆ ಡಾಕ್ಟರ್ ರಾಜವಂಶಕ್ಕೆ ನಾನು ಅಣ್ಣವ್ರ ಅಭಿಮಾನಿ. 1975ನೇ ಇಸ್ವಿಯಿಂದ ಅಭಿಮಾನಿ. ಅಣ್ಣವ್ರದ್ದು ಬೇಡರ ಕಣ್ಣಪ್ಪ ಪಿಕ್ಚರ್ದಿಂದ ಹಿಡಿದು ನನಗೀಗಾಗಲೇ 69 ವರ್ಷ ಆಯಿತು. ಬೇಡರ ಕಣ್ಣಪ್ಪ ಚಿತ್ರದಿಂದನೂ ಇವಾಗಿನ ತನಕ ಅಣ್ಣವ್ರ ಅಭಿಮಾನಿ ನಾನು. ಯಾವುದೇ ಆಗಲಿ ಪಿಕ್ಚರು ಅಣ್ಣವ್ರದ್ದು ಎಂಥ ಶೋನೇ ಆಗಲಿ, ಬೆಳಗಿನ ಜಾವ 4 ಗಂಟೆ ಏಟ್ ತಿನ್ಕೊಂಡಾರು ನಾನು ತಾಯಿ ತಗೊಂಬ ಪಿಕ್ಚರ್ಲಿ ಕಾಲು ಏಟ್ ಬಿತ್ತು. ಆವಾಗಲೂ ಟಿಕೆಟ್ ತೊಗೊಂಡು ನಾನು ಮೊದಲನೇ ಶೋ ಮಾನ್ಶೋ ನೋಡೋಕ್ಕೆ ಬಂದಿದ್ದೀನಿ ನಾನು. ನಮ್ಮ ಅಪ್ಪ ಕೂಡ ಬಂದಿದ್ದರು, ನಮ್ಮ ತಾಯಿ ಕೂಡ ಬಂದಿದ್ದರು. ಈಗಲೂ ನಮ್ಮ ತಾಯಿ ತಂದೆ ಇದ್ದಾರೆ, ಅಣ್ಣವ್ರ ಅಭಿಮಾನಿಗಳು ಅವ್ರಿಗೆ. ನಮ್ಮ ತಂದೆಗೆ 92 ವರ್ಷ ಆಯಿತು, ನಂಗೆ 68 ವರ್ಷ ಆಯ್ತು. ಈಗ ನಮ್ಮ ತಾಯಿನೂ ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರು ಇವತ್ತಿಗೂ ಇದ್ದಾರೆ. ಅವರು ಅಣ್ಣವ್ರ ಪಿಕ್ಚರ್ ಬಿಟ್ಟರೆ ಬೇರೆ ಯಾವುದೂ ನೋಡಲ್ಲ ನಾನು. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ. ಬನ್ನಿ ಗುರುಗಳೇ. ಅಯ್ಯೋ ನೋಡಿ ಚಪ್ಪಲಿ ಬಿಡ್ತಾವ್ರೆ ಅಂದರೆ ನೋಡಿ ಅವರ ಎಷ್ಟು ಅಭಿಮಾನ. ಸರ್, ನಾವು 68 ವಯಸ್ಸಾಗೋಯ್ತು. 17 ವಯಸ್ಸು 6 ತಿಂಗಳು ಇರುವಾಗ ನೋಡಿರೋ ಪಿಕ್ಚರ್ ಇದು. ಅವಾಗಿಂದ ಅಣ್ಣವ್ರ ರಾಜಣ್ಣನೇ ನಮಗೆ ರಾಜಣ್ಣ ಅಂತಲೇ ನಾವು ಹೇಳೋದು. ಹೆಸರೇ ಹೇಳಲ್ಲ ನಾವು, ಹೆಸರು ಬರೋದಕ್ಕೆ ನಮ್ಗೆ ಮರ್ಯಾದೆ ಇಲ್ಲ, ನಮ್ಗೆ ಅಷ್ಟು ಇದು ಇಲ್ಲ, ಯೋಗ್ಯತೆ ಇಲ್ಲ, ಅಷ್ಟೇ ಹೇಳಬೇಕು. ಯಾಕೆಂದರೆ ಆ ಥರ ಯಾವುದು ಭಕ್ತ ಪ್ರಹ್ಲಾದ ತಗೊಳ್ಳಿ, ಇದು ಮಹಿಷಾಸುರ ಮರ್ದಿನಿ, ಎಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಗೊತ್ತರ ಅವೆಲ್ಲ. ಈ ಅಣ್ಣನಿಗೆಲ್ಲ ಗೊತ್ತಿರುತ್ತೆ. ಕೆಂಪೇಗೌಡ, ಹಿಮಾಲಯ, ಸ್ಟೇಟ್ಸು, ಇವೆಲ್ಲ ನಾವು ಸ್ಕೂಲ್ ಓದುವಾಗ ಜಾಟಿಯಲ್ಲೆಲ್ಲ ಹಿಡ್ಕೊಂಡಿದ್ವಿ ತಂದೆ ಹತ್ರಲ್ಲ. ಇವನ್ನೆಲ್ಲ ಹೋಗ್ಬಿಟ್ಟವನ್ನೇ ಬ್ಯಾಗ್ ಇಟ್ಕೊಂಡು. ಆ ಚಿಕ್ಕಲಾಲ್ ಬ್ಯಾಗ್ ಅಂತ ಐತೆ ಅಲ್ಲಿ ಪಕ್ಕದಲ್ಲಿ, ಆ ಬ್ಯಾಗ್ನಲ್ಲಿ ಔಸ್ಬಿಟ್ಟು ಹೋಗ್ತಾಯಿದ್ವಿ. ಅದು ತುಂಬ ಹೆಮ್ಮೆ. ಹೊನ್ನೇಗೌಡರು, ನಮ್ಮ ಗೆಜಪ್ಪ, ಇವರೆಲ್ಲ ಅವರೇ ನಮಗೆ. ತುಂಬ ಸಂತೋಷ ಆಗುತ್ತೆ ಸರ್. ಈಗ ಸಬ್ಬತ್ ರಿಲೀಸ್ ಆಗಿದೆ, ಭಾಳ ಮನ್ಸಲ್ಲಿ ಏನು ನಮಗಿದು 1 ವಾರದಿಂದನೇ ಗೆಜಪ್ಪ ಹೇಳ್ತವ್ರಲ್ಲವ್ರ, 1 ವಾರದಿಂದನೇ ಹೇಳ್ತವ್ರೆ ಬಂದ್ಬಿಡಿ ಬರ್ತೀವಿ. ಎಷ್ಟು ಸಂತೋಷ ಆಗುತ್ತೆ ನಿಮಗೆ? ಸಂತೋಷ ಅಂದರೆ ಅದು ಮಿತಿನೇ ಇಲ್ಲ. ಯುವ ಪೀಳಿಗೆ ಏನು ಹೇಳಕ್ಕೆ ಬಯಸ್ತೀರಾ? ರಾಜಣ್ಣ ಥರ ಬರೋಕ್ಕಾಗಲ್ಲ, ಅಷ್ಟೇ ಆಗಲ್ಲ. ಇವತ್ತು ಯುವ ಪೀಳಿಗೆಗೆ ಅಕ್ಕ ತಂಗಿ, ಅಣ್ಣ ತಮ್ಮ, ಫ್ಯಾಮಿಲಿ ಸೆಂಟಿಮೆಂಟು ಇವ್ರುಗಳೆಲ್ಲ ರಾಜಣ್ಣಂದು ಒಂದೇ ಒಂದು ನೀವು ಫಿಲಮ್ ತಗೊಳ್ಳಿ, ಸ್ಟಾರ್ಟಿಂಗಿಂದ ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ದಿರಿತ್ತು. ತಂದೆ ತಾಯಿಗೆ ಮರ್ಯಾದೆಯಲ್ಲೇ ಇದ್ದರು ಅವರು. ಒಂದು ಯಾರೇ ಇದ್ರು ಜೊತೆಗಿರೋ ಅಣ್ಣ ತಮ್ಮರು, ಶಂಕರ್ ಗುರು ತಗೊಳ್ಳಿ, ಟ್ರಿಬಲ್ ರೋಲ್ ಅದು ಏನದು, ಸಾಗರ ಟಾಕೀಸು. ಆ ಸಾಗರ ಟಾಕೀಸು ಅದು ಹೇಳಿದ್ರೇ ಒಂದು ವಿಜೃಂಭಣೆಯಾಗಿತ್ತು ಅದು. ನಾವೆಲ್ಲ ಅನುಭವಿಸ್ತೀವಿ ಅದನ್ನ. ಈಗ ರಾಜಣ್ಣಂದು ಇದು ಸಂಪತ್ತಿಗೆ ಸವಾಲು ಅನ್ನೋದು, ಅದು ಸಂಪತ್ತಿಗೆ ಸವಾಲದು, ಆ ಸಂಪತ್ತಿಗೆ ಸವಾಲದು ಅಷ್ಟೇ ಸರ್. ಸಂಪತ್ತಿಗೆ ಒಂದು ಸವಾಲದು.